Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 10 KSET ಜನರಲ್ ಪೇಪರಲ್ಲಿ ನಾವು 10th ಯೂನಿಟನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಸೊ ಈ 10th ಯೂನಿಟಲ್ಲಿ ಇದು 5ನೇ ವಿಡಿಯೋ ಆಗಿರುತ್ತೆ. ಹೈಯರ್ ಎಜುಕೇಷನ್ ಸಿಸ್ಟಮದ ಮೇಲೆ ಇದು 5th ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸೀರೀಸ್ 1ಇಂದ ಕ್ಲಾಸಸನ್ನು ನೋಡ್ತಾ ಬನ್ನಿ. ಓಕೆ, ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯೋ ಸೊ ಲೈಕ್ ಬಟನನ್ನು ಕೊಡಿ, ನೆಕ್ಸ್ಟು ಹೈ ಪಾಯಿಂಟ್ಸನ್ನು ನೀಡ್ತಾ ಬನ್ನಿ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾನು ನ್ಯಾಕದ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ನ್ಯಾಕದ ಫುಲ್ ಫಾರ್ಮ್ ಕೇಳ್ತಾರೆ ನಮಗೆ ಆಲ್ಮೋಸ್ಟ್ ಎಕ್ಸಾಮಲ್ಲಿ 2014ರ KSET ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಕ್ವಶನ್ ಏನಂದರೆ ನ್ಯಾಕದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಬೆಂಗಳೂರು. ಓಕೆ, ಇನ್ ಡೀಟೇಲಾಗಿ ಇವತ್ತು ಡಿಸ್ಕಸ್ ಮಾಡೋಣ. ನ್ಯಾಕದ ಫುಲ್ ಫಾರ್ಮ್ ಏನು ಅಂದರೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಷನ್ ಕೌನ್ಸಿಲ್. ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಷನ್ ಕೌನ್ಸಿಲ್ ಅಂತ ಹೇಳಿ ಕನ್ನಡದಲ್ಲಿ, ಇದನ್ನು ಕನ್ನಡ ವಿತ್ ಇಂಗ್ಲೀಷಲ್ಲಿ ಸಹ ನಮಗೆ ಗೊತ್ತಿರಬೇಕು. ಯಾಕೆ ಅಂದರೆ ನಮಗೆ ಇಂಗ್ಲೀಷಲ್ಲಿ ಆ್ಯಸ್ ಇಟ್ ಈಸ್ ಈ ಥರ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಷನ್ ಕೌನ್ಸಿಲ್ ಅಂತೇಳಿ ಕನ್ನಡದಲ್ಲೇ ಕೊಡ್ತಾನೆ. ಸೊ ಅದು ಕನ್ನಡದಲ್ಲಿ ನಮಗೆ ನಿಜವಾದ ಸ್ವರೂಪ ಏನಂತ ಗೊತ್ತಿರಲ್ಲ. ಓಕೆ, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಷನ್ ಕೌನ್ಸಿಲ್ ಅಥವಾ ನಾನು ಫುಲ್ಲು ಕನ್ನಡ ಕೊಡ್ತಾನೆ, ಅದನ್ನು ಇಂಗ್ಲೀಷಲ್ಲಿ ನಮಗೆ ಗೊತ್ತಾದರೆ ಆಲ್ಮೋಸ್ಟ್ ನಾವು ಕ್ವಶನನ್ನು ಬಿಡಿಸಬಹುದು. ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಷನ್ ಕೌನ್ಸಿಲ್ಗೆ ಕನ್ನಡದಲ್ಲಿ ನಾವು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಅಂತೇಳಿ ಕರಿತೀವಿ. ಓಕೆ, ಈ ನ್ಯಾಕ್ ಸ್ಥಾಪನೆ ಆಗಿರ್ತಕ್ಕಂತಹ ವರ್ಷ 1994ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನಮ್ಮ ಬೆಂಗಳೂರಲ್ಲಿದೆ. ಓಕೆ, ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಸ್ಥಾಪಿಸಿದವರು ಯಾರು ಆಗಿದ್ರೆ UGC ನೋಡಿ, ಸ್ಥಾಪಿಸಿದವರು UGC ಆಗ್ತದೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತೇಳಿ. ಈ UGCಯ ಮೇರೆಗೆ ನ್ಯಾಕನ್ನು ಏನು ಮಾಡ್ತಾರೆ, ಜಾರಿ ತೊಗೊಂಡು ಬರ್ತಾರೆ. ಹಾಗಿದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯಾವ ಶಿಫಾರಸ್ಸಿನ ಆಧಾರದ ಮೇಲೆ ಜಾರಿ ಬಂತು ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೋಡಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆಯೋಗದ ಮೇರೆಗೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆಯೋಗದ ಶಿಫಾರಸ್ಸಿನ ಮೇರೆಗೆ ಜಾರಿಗೆ ತಂದಿರತಕ್ಕಂಥದ್ದು UGC. ರಾಧಾಕೃಷ್ಣನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. UGC ಅಂದರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯಾವ ಶಿಫಾರಸ್ಸಿನ ಮೇರೆಗೆ ಜಾರಿ ತೊಗೊಂಡು ಬಂದರು ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಆಯೋಗದ ಶಿಫಾರಸ್ಸಿನ ಮೇರೆಗೆ ಇದನ್ನು ಜಾರಿ ತೊಗೊಂಡು ಬಂದಿರ್ತಾರೆ. ನ್ಯಾಕ್ನ ಮುಖ್ಯ ಉದ್ದೇಶಗಳನ್ನು ನೋಡ್ತಾ ಹೋಗೋಣ. ನ್ಯಾಕ್ನ ಮುಖ್ಯ ಉದ್ದೇಶಗಳಲ್ಲಿ 4 ಪ್ರಮುಖ ಉದ್ದೇಶ ಉನ್ನತ ಶಿಕ್ಷಣ ಸಂಸ್ಥೆಗಳಾಗಿರ್ತಕ್ಕಂತಹ ಈ ವಿಶ್ವವಿದ್ಯಾಲಯಗಳಿರ್ಬೋದು, ಕಾಲೇಜುಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳ ನೋಡಿ, ವಿಶ್ವವಿದ್ಯಾಲಯ ಇರ್ಬೋದು, ಕಾಲೇಜುಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಮಾನ್ಯತೆ ನೀಡುವಂತಹ ಉದ್ದೇಶದಿಂದ ಆರಂಭವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ನ್ಯಾಕ್. ಓಕೆ, ನ್ಯಾಷನಲ್ ಅಸೆಸ್ಮೆಂಟ್ ಅಕ್ರಿಡಿಷನ್ ಕೌನ್ಸಿಲ್ ಅಂತ ಹೇಳಿ. ಓಕೆ, ಇದರ ಮುಖ್ಯ ಉದ್ದೇಶಗಳನ್ನು ನೋಡ್ತಾ ಹೋಗೋಣ. ಈ ಉನ್ನತ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು ಖಚಿತ ಮಾಡುತ್ತೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಮಟ್ಟದ ಸುಧಾರಣೆಗೆ ಪ್ರೋತ್ಸಾಹ ನೀಡುತ್ತೆ, ದೇಶದ ಉನ್ನತ ಶಿಕ್ಷಣದ ಮಟ್ಟವನ್ನು ನೋಡಿ, ನಮ್ಮ ದೇಶದಲ್ಲಿ ಈ ಉನ್ನತ ಶಿಕ್ಷಣದ ಮಟ್ಟವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತರಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ನ್ಯಾಕ್ ಆಗಿದೆ. ಅಷ್ಟೇ ಅಲ್ಲದೆ ಈ ಸಂಸ್ಥೆಗಳ ಸ್ವಯಂ ವಿಮರ್ಶೆ ಮತ್ತು ಈ ನಿರಂತರ ಗುಣಮಟ್ಟ ಸುಧಾರಣೆಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ದ ನ್ಯಾಕ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ನ್ಯಾಕದ ಕಾರ್ಯಗಳನ್ನು ನೋಡ್ತಾ ಹೋಗೋಣ. ನ್ಯಾಕದ ಕಾರ್ಯಗಳು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಕ್ ಯಾವಾಗ ಸ್ಥಾಪನೆ ಆಯಿತು? ಓಕೆ, ನ್ಯಾಕದ ಮುಖ್ಯ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಕೇಳ್ತಾರೆ. ಇದೆ 2014ರಲ್ಲಿ KSETಗೆ ಬಂದಿರತಕ್ಕಂತಹ ಕ್ವಶನ್ ಏನು ಅಂದರೆ ನ್ಯಾಕದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಬಂದಿದೆ. ಓಕೆ, ನೆಕ್ಸ್ಟು ಯಾವಾಗ ಸ್ಥಾಪನೆ ಆಯಿತು, ಯಾವ ಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟಿತು, ಅದರ ಫುಲ್ ಫಾರ್ಮ್ ಏನು. ಓಕೆ, ಇದು ಉದ್ದೇಶ ಆಯಿತು. ನೆಕ್ಸ್ಟ್ ನ್ಯಾಕದ ಕಾರ್ಯಗಳನ್ನು ನೋಡ್ತಾ ಹೋಗೋಣ. ನ್ಯಾಕದ ಕಾರ್ಯಗಳು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮೌಲ್ಯಮಾಪನ ನೋಡಿ, ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಏನು ಮಾಡುತ್ತೆ, ಅಸೆಸ್ಮೆಂಟ್ ಮಾಡುತ್ತೆ, ಮೌಲ್ಯಮಾಪನ ಮಾಡುತ್ತೆ. ಅಷ್ಟೇ ಅಲ್ಲದೆ ಸಂಸ್ಥೆಗಳ ಗುಣಮಟ್ಟದ ಆಧಾರದ ಮೇಲೆ ಆಕ್ರಮಣ ಅಥವಾ ಅಕ್ರಿಡಿಷನ್ ನೀಡ್ತಕ್ಕಂಥದ್ದು, ಗ್ರೇಡ್ ಪಾಯಿಂಟ್ಸ್ಗಳನ್ನು ನೀಡ್ತಾ ಹೋಗುತ್ತೆ. ಅದಕ್ಕೆ ನಾವು ನ್ಯಾಕನ್ನು ಇದನ್ನು ಅಕ್ರಿಡಿಷನ್ ಕೌನ್ಸಿಲ್ ಅಂತ ಹೇಳಿದ್ವಿ. ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟದ ಸುಧಾರಣೆಗೆ ಸಲಹೆಯನ್ನು ನೀಡುತ್ತೆ. ನೋಡಿ, ಈ ನಮ್ಮ ಶಿಕ್ಷಣ ಸಂಸ್ಥೆಗಳಿದೆ, ಆ ಗುಣಮಟ್ಟದ ಸುಧಾರಣೆಯನ್ನು ತರಬೇಕು. ಒಂದಷ್ಟು ಈ ಹಿಂದುಳಿದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಷ್ಟು ಶಿಕ್ಷಣದ ಸಲಹೆಯನ್ನು ನೀಡಿ ಅದನ್ನು ಆರ್ಥಿಕತೆಯತ್ತ ಅಥವಾ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನ್ಯಾಕ್ ಆಗಿದೆ.
ಈ ಸಂಸ್ಥೆಗಳ ರ್ಯಾಂಕಿಂಗ್ ಹಾಗೂ ಗ್ರೇಡನ್ನು ನೀಡ್ತಕ್ಕಂಥದ್ದು. ನೋಡಿ, ನ್ಯಾಕದ ಮುಖ್ಯ ಕೆಲಸ ಅಂದರೆ ಯಾವ ಯೂನಿವರ್ಸಿಟಿ A++ ಇದೆ ಅಂದರೆ A++ ಗ್ರೇಡ್ ನೀಡಿದರೆ ಆ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಎಜುಕೇಷನ್ನು, ಅಲ್ಲಿರ್ತಕ್ಕಂಥ ವಾತಾವರಣದ ಮಟ್ಟ ಏನಾಗಿರುತ್ತೆ, ತುಂಬ ಹೈಜೀನ್ ಇರುತ್ತೆ, ಅಂದರೆ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟು ಅದಕ್ಕೆ ಇದು ಗ್ರೇಡ್ ಅಥವಾ ಈ ರ್ಯಾಂಕಿಂಗನ್ನು ನೀಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನ್ಯಾಕ್ ಆಗಿದೆ. ಸಂಸ್ಥೆಗಳು ಆಂತರಿಕ ಗುಣಮಟ್ಟದ ಭರವಸೆ. ನೋಡಿ, ಈ ಸಂಸ್ಥೆಗಳು ಆಂತರಿಕ ಗುಣಮಟ್ಟ ಭರವಸೆಯ ಕೋಶ IQAC ಅಂತೇಳಿ ಸ್ಥಾಪಿಸಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು ಈ ನ್ಯಾಕ್ ಆಗಿದೆ. ಓಕೆ, ಈ ಗ್ರೇಡ್ ಪಾಯಿಂಟ್ ಅಂತ ಹೇಳಿದೆ ನಾನು. ಆ ಗ್ರೇಡ್ ಪಾಯಿಂಟ್ಗಳನ್ನು ಯಾವ ರೀತಿ ನೀಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಇನ್ ಡೀಟೇಲ್ದಾಗಿ ತಗೋಣ. ಮೇ ಬಿ ಇದ್ರ ಮೇಲೂ ಒಂದು ಕ್ವಶನ್ ಬಂದರೂ ಬರ್ಬೋದು. ಆ ಪರ್ಪಸ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ. ಕ್ವಶನ್ ಬರದೇ ಇದ್ದರೂ ಸಹ ನಮಗೆ ನಾವು ಹೈಯರ್ ಎಜುಕೇಷನನ್ನು ಮಾಡಿರುವಂತಹ ಕಾರಣಕ್ಕೆ ನಾವು ಈ ಎಲ್ಲ ಗ್ರೇಡ್ ಪಾಯಿಂಟ್ಸ್ಗಳನ್ನು ತಿಳಿದಿರಲೇಬೇಕು. ಓಕೆ, ನ್ಯಾಕ್ನ ಗ್ರೇಡಿಂಗ್ ಪದ್ಧತಿ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಯಾಕೆಂದರೆ ನಾವು ಒಂದಷ್ಟು ಯೂನಿವರ್ಸಿಟಿಗಳನ್ನು ಮೌಲ್ಯಮಾಪನ ಮಾಡುತ್ತೆ. ಈ ಮೌಲ್ಯಮಾಪನದ ನಂತರ ನ್ಯಾಕ್ ಸಂಸ್ಥೆಗಳಿಗೆ ಈ CGPA ನೋಡಿ, ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ಸ್ ಆ್ಯಾವ್ರೇಜ್ ಅಂತೇಳಿ ನಮ್ಮ ಈ PG ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ. PG ಮಾರ್ಕ್ಸ್ ಕಾರ್ಡಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನಮ್ಮ PG ಮಾರ್ಕ್ಸ್ ಕಾರ್ಡ್ CGPAದಲ್ಲಿ ಇರ್ತವೆ, ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ಸ್ ಆ್ಯಾವ್ರೇಜ್ ಅಂತೇಳಿ. ಇದರ ಆಧಾರದಲ್ಲಿ ಇವರು ಗ್ರೇಡನ್ನು ನೀಡ್ತಾ ಹೋಗ್ತಾರೆ. ಓಕೆ, ಗ್ರೇಡು A, B, C, D ಈ ಥರ ಗ್ರೇಡ್ಗಳಿರುತ್ತೆ. ನೆಕ್ಸ್ಟು CGPA ಶ್ರೇಣಿ ಎಷ್ಟಿರುತ್ತೆ, ನೆಕ್ಸ್ಟು ಸ್ಥಾನ ಅಥವಾ ಅದರ ಅರ್ಥ ನೋಡ್ತಾ ಹೋಗೋಣ. ಗ್ರೇಡ್ A++ ಅಂದರೆ CGPAದ ಪಾಯಿಂಟ್ಸ್ ಎಷ್ಟಿರುತ್ತೆ ಅಂದರೆ 3.51 3.512 4 ನೋಡಿ, 3.51ರಿಂದ 4 ಪಾಯಿಂಟನ್ನು ಕೊಟ್ಟರು ಅಂದರೆ ಅದು A++ ಆಗುತ್ತೆ. ಅಂದರೆ ಅತ್ಯುತ್ತಮ ಗುಣಮಟ್ಟದ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಆಗುತ್ತೆ. ಅತ್ಯುತ್ತಮ ಗುಣಮಟ್ಟದ ಯೂನಿವರ್ಸಿಟಿ ಯಾವುದಾಗುತ್ತೆ, A++ ತೊಗೊಂಡ್ರೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. A+ ಬಂತು ಅಂದರೆ 3.26 to 3.50 ಅಂಕಗಳನ್ನು ಕೊಡ್ತಾರೆ. CGPA ಶ್ರೇಣಿಯನ್ನು ಕೊಡ್ತಾರೆ. ಅದು ಅತ್ಯುತ್ತಮ. ನೋಡಿ, ಅತ್ಯುತ್ತಮ ಗುಣಮಟ್ಟದ್ದು ಅಂದರೆ A++ ಆಗುತ್ತೆ. ಅತ್ಯುತ್ತಮ ಅಂದರೆ A+ ಆಗುತ್ತೆ. ನೆಕ್ಸ್ಟು A 3.01 to 3.25 ನೋಡಿ, 3.01 to 3.25 ಅಂದರೆ ಬಹಳ ಉತ್ತಮ ಅಂತ ಹೇಳ್ಬಿಟ್ಟು. ನೆಕ್ಸ್ಟು B++ ಅಂದರೆ 2.76ಇಂದ 3 ಪಾಯಿಂಟ್ಗಳನ್ನು ಶ್ರೇಣಿಯನ್ನು ಕೊಡ್ತಾ ಹೋಗ್ತಾರೆ CGPA ಒಳಗೆ. ಇದು ಉತ್ತಮ ಅಂಥೇಳಿ, ಇದು ಉತ್ತಮ. ನೆಕ್ಸ್ಟು B+ ಇದೆ 2.51 to 2.75 ಇದು ಸರಾಸರಿ ಮೇಲ್ಪಟ್ಟ ಅಂಥೇಳಿ ಇದಕ್ಕೆ ಸ್ಥಾನವನ್ನು ಕೊಡ್ತಾ ಹೋಗ್ತಾರೆ B+ಗೆ. ನೆಕ್ಸ್ಟು B ಅಂತ ಬಂದಾಗ B 2.1 to 2.50 2.1 to 2.50 ಇದರ ಅರ್ಥ ಏನಂದರೆ ಸರಾಸರಿ, ಒಂದು ಆ್ಯಾವ್ರೇಜಿಗೆ ಇದೆ ಆ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ನೆಕ್ಸ್ಟು ಸಿ ಅಂದರೆ ಸಿಯಲ್ಲಿ ಏನು ನೋಡ್ತೀವಿ ನಾವು 1.51 to 2 ಪಾಯಿಂಟ್ಸ್ ಅಂದರೆ 2 ಪಾಯಿಂಟ್ಸ್ ಅಂತ ಅಷ್ಟು ಶ್ರೇಣಿಯನ್ನು ನೀಡಿದರೆ ಅದು ಒಂದು ಸ್ವಲ್ಪ ತೃಪ್ತಿ ಇದೆ ಅಷ್ಟೇ. ಓಕೆ, ಇನ್ನು ಡಿ ಗ್ರೇಡ್ ಅಂತ ಬಂದಾಗ ಆ್ಯಾವ್ರೇಜ್ 1.5 ಈ ಥರ ಡಿ ಗ್ರೇಡ್ ಅಂತ ಹೇಳಿ ಬಂದರೆ ಆ ಯೂನಿವರ್ಸಿಟಿಗೆ ಯಾವುದಕ್ಕೆ ಆಯಿತು ಮಾನ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಆಗುತ್ತೆ. ಆ ಯೂನಿವರ್ಸಿಟಿಗೆ ಯಾವುದೇ ಥರದ ಈ ಮಾನ್ಯತೆಯನ್ನು ಕೊಡ್ತಾ ಹೋಗಲ್ಲ. ಹೀಗೆ ಈ A++ ಗ್ರೇಡ್ ಪಡೆದಂಥ ಸಂಸ್ಥೆಗಳು ಅತ್ಯುನ್ನತ ಗುಣಮಟ್ಟದ ಸಂಸ್ಥೆಗಳಾಗಿದೆ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ಅಲ್ಲಿಯ ಎಲ್ಲ ಥರದಿಂದ ಓಕೆ, ಎಜುಕೇಷನ್ನಿಂದ ಇರ್ಬೋದು ಅಥವಾ ಈ ಈ ಟೀಚಿಂಗ್ ಏಡ್ಸ್ಗಳಿಂದ ಎಲ್ಲ ತರಹದ ಒಂದು ವಿಚಾರಕ್ಕೆ ಅದು ಏನು ಮಾಡುತ್ತೆ, ಮೌಲ್ಯಮಾಪನವನ್ನು ಮಾಡಿ ಅದಕ್ಕೆ ಮಾನ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಆ ಸಂಸ್ಥೆಗಳಿಗೆ ಅಕ್ರಿಡೇಷನ್ ಅಥವಾ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ಸ್ ಆ್ಯಾವ್ರೇಜ್ಗಳನ್ನು ನೀಡ್ತಾ ಹೋಗುತ್ತೆ ನ್ಯಾಕಿಂದ ಮಾನ್ಯತೆ ಪಡೆದಿರುವಂತಹ ಕಾಲೇಜುಗಳಿಗೆ ಅಥವಾ ಯೂನಿವರ್ಸಿಟಿಗಳಿಗೆ ಇರ್ತಕ್ಕಂಥ ಲಾಭಗಳೇನು ಆಗಿದ್ರೆ ನೋಡ್ತಾ ಹೋಗೋಣ. ನ್ಯಾಕ್ನಿಂದ ಮಾನ್ಯತೆ ಪಡೆದಂತಹ ಸಂಸ್ಥೆಗಳಿಗೆ ಏನು ಲಾಭ ಇದೆ ಅಂದರೆ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಗುಣಮಟ್ಟದ ಭರವಸೆ ಸಿಗ್ತಾ ಹೋಗುತ್ತೆ. ನೋಡಿ, ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಚೆನ್ನಾಗಿ ನಮಗೆ ಗುಣಮಟ್ಟದ ನಾಲೆಡ್ಜ್ ಸಿಗ್ತಾ ಇದೆ ಅಂದರೆ ಸೊ ಅದು ತಮ್ಮ ಪೋಷಕರಿಗೂ ಸಹ ಒಂದು ತೃಪ್ತಿದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸಂಸ್ಥೆಗೆ ಹೆಚ್ಚುವರಿ ಅನುದಾನಗಳು ಮತ್ತು ಯೋಜನೆಗಳ ಅವಕಾಶ ಸಿಗ್ತಾ ಹೋಗ್ತವೆ. A++ ಬಂದಿದೆ ಅಂದರೆ ಅಲ್ಲಿಯ ಅಡ್ಮಿಷನ್ಸು ಚೆನ್ನಾಗಾಗುತ್ತೆ. ಓಕೆ, ಅಲ್ಲಿ ಅನುದಾನಗಳು ಮತ್ತು ಯೋಜನೆಗಳಿಗೂ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ಸಂಸ್ಥೆಯ ಪ್ರತಿಷ್ಠೆ ಮತ್ತು ರ್ಯಾಂಕಿಂಗನ್ನು ಹೆಚ್ಚಿಸ್ಕೊಳ್ಬಹುದು. ಆ ಸಂಸ್ಥೆಯ ಪ್ರತಿಷ್ಠೆ ಮತ್ತು ರ್ಯಾಂಕಿಂಗನ್ನು ಹೆಚ್ಚಿಸ್ಕೋಬಹುದು. ನೆಕ್ಸ್ಟು ಅಂತಾರಾಷ್ಟ್ರೀಯ ಸಹಭಾಗಿತ್ವಕ್ಕೆ ಇದು ಸುಲಭವಾಗಿರ್ತಕ್ಕಂಥ ದಾರಿ ಕೂಡ ಆಗಿರುತ್ತೆ.
ಸಂಸ್ಥೆಗಳಲ್ಲಿ ಆಂತರಿಕ ಸುಧಾರಣೆಯನ್ನು ನಡೆಸ್ತಾ ಇದೆ. ನೋಡಿ, ಸಂಸ್ಥೆಗಳಲ್ಲಿ ಆಂತರಿಕ ಸುಧಾರಣೆಗಳನ್ನು ತರಬಹುದು. ಈಗ ನಮ್ಮ ಕಾಲೇಜಲ್ಲಿ ನಾವು A++ ಗ್ರೇಡನ್ನು ತೊಗೊಂಡಿದ್ವಿ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ಅಪ್ಕಮಿಂಗ್ ಸ್ಟೂಡೆಂಟ್ ಇರ್ಬೋದು, ಈ ರಿಸರ್ಚರ್ ಇರ್ಬೋದು, ಓಕೆ, ಇವರುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ. ಆ ಸಂಸ್ಥೆಯಿಂದ ನಮಗೆ ರ್ಯಾಂಕಿಂಗ್ ಹೆಚ್ಚಾಗ್ತಾ ಹೋದಂತೆಲ್ಲ ಆ ಸಂಸ್ಥೆಯ ಗುಣಮಟ್ಟ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಆ ಸಂಸ್ಥೆಗಳಲ್ಲಿ ಆಂತರಿಕವಾಗಿರ್ತಕ್ಕಂತಹ ಸುಧಾರಣೆಗಳನ್ನು ಸಹ ನಾವು ತಗೊಳ್ಬಹುದು ಅಥವಾ ಸುಧಾರಣೆಗಳನ್ನು ಸಹ ನಾವು ಮಾಡಬಹುದು. ಇದಿಷ್ಟು ಏನಾಗುತ್ತೆ ಅಂದರೆ ನ್ಯಾಕ್ನಿಂದ ಮಾನ್ಯತೆ ಪಡೆದರೆ ಇಷ್ಟೆಲ್ಲ ಲಾಭಗಳಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ 2023ರವರೆಗೂ ಪ್ರೊಫೆಸರ್ VS ರಾಯ್ರವರು, ನೋಡಿ, ಪ್ರೊಫೆಸರ್ VS ರಾಯ್ರವರು ನಿರ್ದೇಶಕರಾಗಿ, ಯಾವುದರ ನಿರ್ದೇಶಕ ಅಂದರೆ NAAC ಅಂದರೆ ನ್ಯಾಷನಲ್, ಜಸ್ಟ್ ಮಿನಿಟ್, NAAC ನ್ಯಾಕ್, NAAC ನ್ಯಾಕ್ ಅಂದರೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಷನ್ ಕೌನ್ಸಿಲ್ ಅಂತ ಹೇಳಿ, ಈ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಷನ್ ಕೌನ್ಸಿಲದ ಈ ಡೈರೆಕ್ಟರ್ ಆಗಿ ಅಥವಾ ನಿರ್ದೇಶಕರಾಗಿ 2023ರವರೆಗೆ ಕಾರ್ಯನಿರ್ವಹಿಸ್ತಕ್ಕಂಥದ್ದವರು VS ರಾಯ್ರವರು. ನೋಡಿ, ಇವ್ರದ್ದು ಕ್ವಶನ್ ಕೇಳಿದರೆ ಯಾವ ವರ್ಷ ಅಂತ ಹೇಳಿದರೆ ನ್ಯಾಕದ ಮೇಲೆ 2017ರ ಕೇಸೆಟಲ್ಲಿ, ನೋಡಿ, 2017ರ ಕೇಸೆಟಲ್ಲಿ ಯೂನಿವರ್ಸಿಟಿ ನ್ಯೂಸ್ ಈ ನ್ಯಾಕದ ನಿರ್ದೇಶಕರನ್ನು ಹೆಸರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಂದರೆ ಕ್ವಶನ್ನು, ಈ ನ್ಯಾಕದ ನಿರ್ದೇಶಕರು, ನೋಡಿ, ಈ ನ್ಯಾಕದ ನಿರ್ದೇಶಕರನ್ನು ಹೆಸರಿಸಿ ಅಂತ ಹೇಳಿಕೊಟ್ಟು ಹಲವಾರು ಜನದ ಅಂದರೆ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಅದರಲ್ಲಿ VS ರಾಯ್ರವರು ಇದ್ದಾರೆ, VS ರಾಯ್ರವರು ಇದ್ದಾರೆ. ಸೊ ಹಾಗಿದ್ರೆ ನಾವು ಪ್ರಸ್ತುತ ಇವರು ಚೇಂಜ್ ಆಗ್ತಾರೆ. ಓಕೆ, ಈ ಪ್ರಸ್ತುತ ಈ ನ್ಯಾಕದ ನಿರ್ದೇಶಕರಾಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ನೋಡಿ, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಷನ್ ಕೌನ್ಸಿಲ್ ದ ಸಂಸ್ಥೆಯ ನಿರ್ದೇಶಕರಾಗಿ ಅಥವಾ ಡೈರೆಕ್ಟರ್ ಆಗಿ ಪ್ರೊಫೆಸರ್ ಗಣೇಶನ್ ಕನ್ನಡಿಗರನ್, ನೋಡಿ, ಇಂಗ್ಲೀಷಲ್ಲಿ ನೋಡೋಣ, ಪ್ರೊಫೆಸರ್ ಗಣೇಶನ್ ಕನ್ನಬಿರನ್ ಅಂತ ಹೇಳಿ, ಪ್ರೊಫೆಸರ್ ಗಣೇಶನ್ ಕನ್ನಬಿರಾನ್ ಅಂಥೇಳಿ ಅವರು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವುದರದಂದರೆ ಈ ನ್ಯಾಕದ ಡೈರೆಕ್ಟರ್ ಆಗಿ, ನ್ಯಾಕದ ನಿರ್ದೇಶಕರಾಗಿ ಪ್ರಸ್ತುತ ಯಾರಿದ್ದಾರೆ ಅಂದರೆ ಗಣೇಶನ್ ಕನ್ನರಿಗನ್ ಅಥವಾ ಗಣೇಶನ್ ಕನ್ನಬಿರಾನ್ ಅಂಥೇಳಿ ಇಂಗ್ಲೀಷಲ್ಲಿ ಕೂಡ ಇದೆ. ಓಕೆ, ಜೊತೆಗೆ ನ್ಯಾಕ್ನ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದೆ. ನ್ಯಾಕ್ನ ಇದು ನಿರ್ದೇಶಕರಾಯಿತು. ನ್ಯಾಕ್ನ ನಿರ್ದೇಶಕರು ಅಂದರೆ ಗಣೇಶನ್ ಕನ್ನಡಿಗನ್. ನೆಕ್ಸ್ಟು ಈ ನ್ಯಾಕದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ಅನಿಲ್ ಸಹಸ್ರಬುದ್ಧೆಯವರು ಇದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಕರೆಂಟ್ ಡೇಟಾವನ್ನು ನಾನು ಸರ್ಚ್ ಮಾಡಿ ಹಾಕಿದ್ದೀನಿ. ಸೊ ನೋಡಿ, ಇದನ್ನು ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೀವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಓಕೆ, ಅನಿಲ್ ಸಹಸ್ರಬುದ್ಧೆಯವರು ನ್ಯಾಕ್ನ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದರೆ ಈ ನಿರ್ದೇಶಕರು ಯಾರಿದ್ದಾರೆ, ನ್ಯಾಕ್ನ ನಿರ್ದೇಶಕರು ಅಂದರೆ ಗಣೇಶನ್ ಕನ್ನಡಿಗರನ್ ಅಂತ ಹೇಳಿ. ಓಕೆ, ಕನ್ನಡದಲ್ಲಿ ಆಯಿತು, ಇಂಗ್ಲೀಷಲ್ಲಿ ಗಣೇಶನ್ ಕನ್ನಬಿರಾನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಏನಾಯಿತು ನ್ಯಾಕದ ಬಗ್ಗೆ ಆಯಿತು. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನ್ಯಾಕದ ಈ ಗ್ರೇಡ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗಿ, ತಿಳಿತಾ ಹೋಗಿ, ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಕೇಳದೆ ಹೋದರೂ ಸಹ ನಮಗೆ ನೆಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆ ಪರ್ಪಸ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ. ಕೇಳದೆ ಹೋದರೂ ಸಹ ನಾವೆಲ್ಲರೂ ಹೈಯರ್ ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈ ಗ್ರೇಡ್ ಪಾಯಿಂಟ್ಸ್ಗಳ ಬಗ್ಗೆ ನಮಗೆ ನಾಲೆಡ್ಜ್ ಇರಲಿ ಅಂತ ಹೇಳಿಬಿಟ್ಟು. ಓಕೆ, ಪ್ರಸ್ತುತ ಈ ನ್ಯಾಕದ ನಿರ್ದೇಶಕರು ಯಾರು ಮತ್ತು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳ್ಬಿಟ್ಟು ಕರೆಂಟ್ ಡೇಟಾ ಇದು. ಸೊ ಇದನ್ನು ಕೂಡ ನೀವು ನೆನಪಲ್ಲಿಟ್ಟುಕೊಳ್ಳಿ. ನೆಕ್ಸ್ಟ್ ನಾವು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಹಾಗೂ ತರಬೇತಿ ಪರಿಷತ್ತು ಅಥವಾ ತರಬೇತಿ ಮಂಡಳಿ ಅಂತೇಳಿ NCERTಯನ್ನು ನೋಡ್ತಾ ಹೋಗೋಣ. NCERT ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, NCERT ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಅಂತೇಳಿ ಸಂಕ್ಷಿಪ್ತ ರೂಪನೇ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತೇಳಿ ಇಂಗ್ಲೀಷಲ್ಲಿ ಇದನ್ನು ಫುಲ್ ಫಾರ್ಮು. ಓಕೆ, ನೆಕ್ಸ್ಟು ಇದು ಯಾವಾಗ ಸ್ಥಾಪನೆ ಆಯಿತು, NCERT ಯಾವಾಗ ಸ್ಥಾಪನೆ ಆಯಿತು ಅಂದರೆ ಸೆಪ್ಟೆಂಬರ್ 1, 1961ರಲ್ಲಿ. ಸೆಪ್ಟೆಂಬರ್ 1, 1961ರಲ್ಲಿ ಏನು NCERT ಸ್ಥಾಪನೆ ಆಗುತ್ತೆ. NCERTಯ ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿ.
ನೆಕ್ಸ್ಟ್ ನೋಡ್ತಾ ಹೋಗೋಣ, ಸಂಸ್ಥಾಪಕರು ಯಾರು? NCERTಯ ಸಂಸ್ಥಾಪಕರು. ಓಕೆ, ಇದು ಸ್ಥಾಪನೆಯಾಗಿದ್ದು ಸೆಪ್ಟೆಂಬರ್ 1, 1961ರಲ್ಲಿ. ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ನೋಡಿ, ಮುಖ್ಯವಾಗಿ ಇನ್ನೊಂದ್ಸಲ ಹೇಳ್ತೀನಿ ನಾನು, ಈ NCERT ಇರ್ಬೋದು, ನಾನು ಈಗ ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ಸಂಸ್ಥೆಯ ಫುಲ್ ಫಾರ್ಮ್ ನೆನಪಿಟ್ಕೊಳ್ಳಿ. ಫುಲ್ ಫಾರ್ಮ್ ಜೊತೆಗೆ ಯಾವ ವರ್ಷದಲ್ಲಿ ಆರಂಭವಾಯಿತು, ಅದರ ಕೇಂದ್ರ ಕಚೇರಿಯಲ್ಲಿದೆ, ಪ್ರಸ್ತುತ ಅದರ ನಿರ್ದೇಶಕರು ಅಥವಾ ಡೈರೆಕ್ಟರ್ ಯಾರಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ನೀವು ನೋಡ್ತಾನೆ ಹೋಗಬೇಕು. ಓಕೆ, ಇದರ ಪ್ರಸ್ತುತ ಸಂಸ್ಥಾಪಕರು ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯ. ನೋಡಿ, ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯ ಅಂತ ಹೇಳಿದ್ರೆ ನಾನು MHRD ಅಂತ ಡಿಸ್ಕಸ್ ಮಾಡಿದ್ವಿ, MHRD. ಓಕೆ, ಫಸ್ಟು ನಾವು ಈ ಮಿನಿಸ್ಟ್ರಿ ಆಫ್ ಎಜುಕೇಷನನ್ನು MHRD ಅಂತ ಹೇಳಿ ಮರುನಾಮಕರಣ ಮಾಡಿದರು. ಸೊ ಮತ್ತೆ ಪ್ರಸ್ತುತ 2020ರ ಈ NEPಯ ಪ್ರಕಾರ ಮತ್ತೆ MHRDಯನ್ನು ತೆಗೆದುಬಿಟ್ಟು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಭಾರತ ಸರ್ಕಾರ ಶಿಕ್ಷಣ ಮಂತ್ರಾಲಯ ಅಂತ ಹೇಳಿಬಿಟ್ಟು ಮತ್ತೆ ಚೇಂಜ್ ಮಾಡ್ತಾರೆ. 2020ರ NEPಯ ಪ್ರಕಾರ, 2020ರ ಈ NEPಯ ಪ್ರಕಾರ ಮತ್ತೆ ಚೇಂಜ್ ಆಯಿತು. ಇದರ ಬಗ್ಗೆ ನಾವು ಇನ್ ಡೀಟೇಲ್ಡಾಗಿ MHRD ಬಗ್ಗೆ ಸೆಕೆಂಡ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಸೀರೀಸ್ 1ರಿಂದ ಕ್ಲಾಸಸ್ಸನ್ನು ನೋಡ್ತಾ ಬಂದರೆ ಇದಿಷ್ಟು ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇದರ ಸಂಸ್ಥಾಪಕರು, NCERTಯ ಸಂಸ್ಥಾಪಕರು ಯಾರು ಅಂದರೆ MHRDಯನ್ನು ಪ್ರಸ್ತುತ ನಾವೇನಂತ ಕರಿತೀವಿ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಕರಿತೀವಿ, ಅಂದರೆ ಶಿಕ್ಷಣ ಮಂತ್ರಾಲಯ. ಹಾಗಿದ್ರೆ MHRDಯ ಪ್ರಸ್ತುತ ಮಿನಿಸ್ಟ್ರಿ ಯಾರಿದ್ದಾರೆ ಅಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್. ನೋಡಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಧರ್ಮೇಂದ್ರ ಪ್ರಧಾನ್ ಅವರು ಪ್ರಸ್ತುತ MHRDಯ ಮಿನಿಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಐ ಹೋಪ್ ಈ ಸ್ಲೈಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ KCET ಎಕ್ಸಾಮ್ಗೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟು NCERTಯ ಉದ್ದೇಶಗಳನ್ನು ನೋಡ್ತಾ ಹೋಗೋಣ. NCERTಯನ್ನು ಸ್ಥಾಪಿಸಿದ ಪ್ರಮುಖ ಉದ್ದೇಶ ಅಂದರೆ ಭಾರತದ ಶಾಲಾ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟವನ್ನು ಹೆಚ್ಚಿಸುವುದು. ನೋಡಿ, ನಮ್ಮ ಭಾರತ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂತಹ ಉದ್ದೇಶ. ನೆಕ್ಸ್ಟ್ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಒಂದೇ ಥರದ ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳನ್ನು ರೂಪಿಸುವಂತಹ ಉದ್ದೇಶವನ್ನು ಹೊಂದಿದೆ NCERT. ಇದರ ಮುಖ್ಯ ಗುರಿ ನೋಡ್ತಾ ಹೋಗೋಣ. ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳ ರಚನೆ. ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳ ರಚನೆ ಅಂದರೆ ಈ ರಾಷ್ಟ್ರ ಮಟ್ಟದಲ್ಲಿ ಶಾಲಾ ಶಿಕ್ಷಣಕ್ಕೆ ಅನುಗುಣವಾಗಿರ್ತಕ್ಕಂಥ ಪಠ್ಯಕ್ರಮ ಹಾಗೂ ಪಠ್ಯಪುಸ್ತಕಗಳನ್ನು ತಯಾರು ಮಾಡುವಂಥ ಉದ್ದೇಶವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಈ ಶೈಕ್ಷಣಿಕ ಸಂಶೋಧನೆ ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಶೋಧನೆ ನಡೆಸಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಚೇಂಜಸನ್ನು ತರುವಂತಹ ನಿಟ್ಟಿನಲ್ಲಿ ಈ ಹೊಸ ವಿಧಾನಗಳನ್ನು ಅಥವಾ ಹೊಸ ರೂಲ್ಸ್ಗಳನ್ನು ಏನು ಮಾಡುತ್ತೆ, ಕಾರ್ಯರೂಪಕ್ಕೆ ತರುವಂಥ ಉದ್ದೇಶವನ್ನು ಹೊಂದಿದೆ. ನೋಡಿ, ಶೈಕ್ಷಣಿಕ ಸಂಶೋಧನೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಗುಣಮಟ್ಟದ ರೂಲ್ಸ್ಗಳನ್ನು ಜಾರಿ ತೊಗೊಂಡು ಬರೋದಿತ್ತಂದರೆ, ಅಥವಾ ಯಾವುದಾದ್ರೂ ಸಿಲೆಬಸ್ಸಲ್ಲಿ ಏನಾದರೂ ಚೇಂಜಸನ್ನು ತರೋದಿತ್ತಂದರೆ, ಅಥವಾ ಕಾಲೇಜು ವ್ಯವಸ್ಥೆಯಲ್ಲಿ ಏನಾದರೂ ಚೇಂಜಸನ್ನು ತರುವಂತಹ ನಿಟ್ಟಿನಲ್ಲಿ ಏನು ಮಾಡುತ್ತೆ, ಹೊಸ ರೂಲ್ಸ್ಗಳನ್ನು ರೂಪಿಸುವಂತಹ ಉದ್ದೇಶವನ್ನು ಈ NCERT ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಶಿಕ್ಷಕರ ತರಬೇತಿ. ಈ ಶಿಕ್ಷಕರಿಗೆ ಹೊಸ ವಿಧಾನಗಳಲ್ಲಿ ತರಬೇತಿಯನ್ನು ನೀಡ್ತಾ ಹೋಗುತ್ತೆ. ಈಗ ಈ ಮೊದಲೇ ಇರ್ತಕ್ಕಂತಹ ಶಿಕ್ಷಕರಿಗೆ ಸ್ವಲ್ಪ ಟೆಕ್ನಾಲಜಿಯ ಬಗ್ಗೆ ಅಥವಾ ತಂತ್ರಜ್ಞಾನದ ಬಗ್ಗೆ ನಾಲೆಡ್ಜ್ ಇರಲ್ಲ. ಅಂತಹ ಶಿಕ್ಷಕರನ್ನು ಆಯ್ದು ಅಂತಹ ಶಿಕ್ಷಕರಿಗೆ ತರಬೇತಿ ನೀಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ NCERT ಆಗಿರುತ್ತೆ. ಅಷ್ಟೇ ಅಲ್ಲದೆ ರಾಜ್ಯಗಳಿಗೆ ಯಾವ ರೀತಿ ಸಹಕಾರ ನೀಡುತ್ತೆ ಅಂದರೆ ವಿವಿಧ ರಾಜ್ಯ ಶಿಕ್ಷಣ ಮಂಡಳಿಗಳಿಗೆ, ನೋಡಿ, ವಿವಿಧ ರಾಜ್ಯ ಶಿಕ್ಷಣ ಮಂಡಳಿಗಳಿಗೆ ಪಠ್ಯಕ್ರಮ ರೂಪಿಸಿ ತರಬೇತಿ ಮತ್ತು ಯೋಜನೆಗಳಲ್ಲಿ ಏನು ಮಾಡುತ್ತೆ, ಸಹಾಯ ನೀಡ್ತಾ ಹೋಗುತ್ತೆ. ಸೊ ಇದಿಷ್ಟು ಏನಾಯಿತು ಅಂದರೆ NCERTಯ ಮುಖ್ಯ ಉದ್ದೇಶಗಳಾಯಿತು. ಸೊ ನೆಕ್ಸ್ಟು ಈ NCERTಯ ಮುಖ್ಯಸ್ಥ ಅಥವಾ ಅಧ್ಯಕ್ಷ ಯಾರು, ಚೇರ್ಪರ್ಸನ್ ಅಥವಾ ಡೈರೆಕ್ಟರ್ ಎಂಬ ಸ್ಥಾನಕ್ಕೆ ಸಂಬಂಧಿಸಿದಂತೆ ಈ ಪ್ರಸ್ತುತವಾಗಿ ಡೈರೆಕ್ಟರ್ ಯಾರಿದ್ದಾರೆ NCERT ಅಂದರೆ ಪ್ರೊಫೆಸರ್ ದಿನೇಶ್ ಪ್ರಸಾದ್ ಸಕ್ಲಾನಿ. ನೋಡಿ, ಪ್ರೊಫೆಸರ್ ದಿನೇಶ್ ಪ್ರಸಾದ್ ಸಕ್ಲಾನಿಯವರು, ಪ್ರೊಫೆಸರ್ ದಿನೇಶ್ ಪ್ರಕಾಶ್ ಸಕ್ಲಾನಿಯವರು ಪ್ರಸ್ತುತ ಈ NCERTಯ ಡೈರೆಕ್ಟರ್ ಆಗಿದ್ದಾರೆ. ಓಕೆ, ಇದು ಕರೆಂಟ್ ಈವೆಂಟ್ಸ್ ಬೇಸ್ಡ್ ಇರುತ್ತೆ. ಓಕೆ, ನಾನು ಕರೆಂಟ್ ಈವೆಂಟಲ್ಲಿ ಅಂದರೆ ಪ್ರಸ್ತುತ ಇರ್ತಕ್ಕಂತಹ ಚೇರ್ಮನ್ ಅಥವಾ ಡೈರೆಕ್ಟರನ್ನೇ ನಾನು ತೊಗೊಂಡು ಬಂದಿದ್ದೀನಿ. ಯಾರಿದ್ದಾರೆ NCERTಯ ಪ್ರಸ್ತುತ ಡೈರೆಕ್ಟರ್ ಅಥವಾ ಈ ಚೇರ್ಪರ್ಸನ್ ಯಾರಿದ್ದಾರೆ ಅಂದರೆ ಪ್ರೊಫೆಸರ್ ದಿನೇಶ್ ಪ್ರಸಾದ್ ಸಕ್ಲಾನಿ. ಪ್ರೊಫೆಸರ್ ದಿನೇಶ್ ಪ್ರಸಾದ್ ಸಕ್ಲಾನಿ ನಮ್ಮ KCETಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಓಕೆ, ನೆಕ್ಸ್ಟು ಓಕೆ, ಇದು NCERTಯ ಬಗ್ಗೆ ಆಯಿತು. ನೆಕ್ಸ್ಟು NCTE ಅಂದರೆ ರಾಷ್ಟ್ರೀಯ ಶಿಕ್ಷಣ ಮಂಡಳಿ. ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿಗೆ ನಾವು NCTE ಅಂತ ಹೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಫುಲ್ ಫಾರ್ಮ್ ಏನಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್, ನೋಡಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಅಂದರೆ ಶಿಕ್ಷಕರಿಗೆ ಇರ್ತಕ್ಕಂತಹ, ಶಿಕ್ಷಕರ ತರಬೇತಿಗೆ ಇರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ ನ್ಯಾಷನಲ್ ಕೌನ್ಸಿಲ್ ಫಾರ್
ಟೀಚರ್ ಎಜುಕೇಷನ್ ಅಂತೇಳಿ. ಓಕೆ, ಯಾವಾಗ ಸ್ಥಾಪನೆ ಆಯಿತು ಅಂದರೆ 1995ರಲ್ಲಿ ಸ್ಥಾಪನೆ ಆಗುತ್ತೆ. 1995ರಲ್ಲಿ ಅಂದರೆ ಸ್ವತಂತ್ರ ಸಂಸ್ಥೆಯಾಗಿ, ಇದೊಂದು ಸ್ವಾತಂತ್ರ್ಯ ಸಂಸ್ಥೆಯಾಗಿ ಆರಂಭವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಂತೇಳಿ. ನೆಕ್ಸ್ಟ್ ನೋಡೋಣ, ಯಾವ ಕಾಯ್ದೆಯ ಆಧಾರದ ಮೇಲೆ NCTE ಜಾರಿಗೆ ಬಂತು ಅಂದರೆ, ಯಾವ ಕಾಯ್ದೆ ಅಂದರೆ ಇದು NCTE ಆ್ಯಕ್ಟ್ 1993ಯಲ್ಲಿ NCTE ಆ್ಯಕ್ಟ್ 1993ರ ಆಧಾರದ ಮೇಲೆ NCTE ಅನ್ನೋದು 1995ರಲ್ಲಿ ಜಾರಿ ಮಾಡ್ತಾರೆ. ಓಕೆ, NCTEದ ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಇದು ಕೂಡ ನವದೆಹಲಿಯಲ್ಲಿ ಕಂಡುಬರುತ್ತೆ. ಸೊ ಇದರ ಫುಲ್ ಫಾರ್ಮ್ ನೆನಪಿಟ್ಕೊಳ್ಳಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಕರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂತಹ ಒಂದು ಪರಿಷತ್ತು ಅಥವಾ ಮಂಡಳಿ ಯಾವುದು ಅಂದರೆ ದಟ್ ಈಸ್ NCTE. ಅದು ಸ್ಥಾಪನೆ ಆಗಿದೆ 1995ರಲ್ಲಿ. ಅದರ ಮುಖ್ಯ ಕಚೇರಿ ಇರೋದು ನವದೆಹಲಿಯಲ್ಲಿ. ಓಕೆ, ಅಧೀನ ಇಲಾಖೆ ಯಾವುದು? ಶಿಕ್ಷಣ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್. ನೋಡಿ, MHRDಯನ್ನು ನಾವು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಹೇಳಿಬಿಟ್ಟು ನೋಡಿ, MHRDಯನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಹೇಳಿಬಿಟ್ಟು 2020ರ ಈ NEPಯ ಪ್ರಕಾರ ನೋಡಿ, NEPಯ ಪ್ರಕಾರ MHRD ಇದ್ದದ್ದು ಮತ್ತೆ ಏನು ಮಾಡಿದರು, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನುವಂಥ ಹೆಸರಲ್ಲಿ ಮತ್ತೆ ಚೇಂಜಸ್ಸನ್ನು ತೊಗೊಂಡು ಬಂದರು. ಓಕೆ, ಇದರ ಪ್ರಕಾರ ಜಾರಿ ಬಂದಿರತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ NCTE, NCERT. ಓಕೆ, ಇಷ್ಟು ಜಾರಿ ಬರ್ತವೆ. ನೆಕ್ಸ್ಟ್ ನೋಡೋಣ, NCTEಯ ಉದ್ದೇಶಗಳು. NCTE ಅಂದರೆ ನೆನಪಿಟ್ಕೋಬೇಕು, ಶಿಕ್ಷಕರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಕರಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಮಂಡಳಿ ಯಾವುದು ಅಂದರೆ ದಟ್ ಈಸ್ NCTE. ಓಕೆ, NCTE ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ನೋಡಿ, NCTEದ ಫುಲ್ ಫಾರ್ಮ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಇದರ ಮುಖ್ಯ ಉದ್ದೇಶವೆಂದರೆ ಭಾರತದಲ್ಲಿ ಶಿಕ್ಷಕರ ಶಿಕ್ಷಣದ ಅಂದರೆ ಟೀಚರ್ ಎಜುಕೇಷನ್ ಯೋಜನೆ ಸಂಯೋಜನೆ ಮತ್ತು ನಿಯಂತ್ರಣ ಮಾಡುವ ಮೂಲಕ ಶಿಕ್ಷಕರ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿತ್ತು. ಓಕೆ, ಕೆಳಗಿನ ಉದ್ದೇಶಗಳನ್ನು ನೋಡ್ತಾ ಹೋಗೋಣ. ಶಿಕ್ಷಣ ಸಂಸ್ಥೆಗಳ ಮಾನ್ಯತೆ, ಈಗ ಈ ರೆಕಗ್ನಿಷನ್ಸ್ ನೀಡ್ತಕ್ಕಂಥದ್ದು. ಶಿಕ್ಷಕರ ಶಿಕ್ಷಣ ಕೋರ್ಸುಗಳ ಗುಣಮಟ್ಟದ ಮಾನದಂಡಗಳನ್ನು ರೂಪಿಸುವಂಥದ್ದು. ಈ ರಾಷ್ಟ್ರದಾದ್ಯಂತ ಶಿಕ್ಷಣದಲ್ಲಿ ಏಕರೂಪತೆಯನ್ನು ತರಲಿಕ್ಕೆ ನೀತಿಗಳನ್ನು ರೂಪಿಸುವಂಥದ್ದು. ಅಂದರೆ ಆಯಾ ರಾಜ್ಯಗಳಲ್ಲಿ ನಾವು ಶಿಕ್ಷಣ ಸಂಸ್ಥೆಗಳನ್ನು ನೋಡ್ತೀವಿ, ಶಿಕ್ಷಕರಿಗೆ ಇರ್ತಕ್ಕಂಥ ಒಂದಷ್ಟು ಈ ಟ್ರೈನಿಂಗ್ ಕೋರ್ಸಸನ್ನು ನೋಡ್ತೀವಿ. B.Ed ಇರ್ಬೋದು, ಓಕೆ, M.Ed ಇರ್ಬೋದು. ಓಕೆ, ನೆಕ್ಸ್ಟು ಈ ಥರ ಒಂದಷ್ಟು ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ರಾಷ್ಟ್ರದಾದ್ಯಂತ ಏಕರೂಪತೆಯನ್ನು ತರುವಂಥದ್ದು. ಓಕೆ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಈ ಕೋರ್ಸ್ಗಳಿಗೂ ಏಕರೂಪತೆಯನ್ನು ತರ್ತಕ್ಕಂಥ ಉದ್ದೇಶ ಹೊಂದಿದೆ. ಅಷ್ಟೇ ಅಲ್ಲದೆ ಶಿಕ್ಷಕರ ತರಬೇತಿಯಲ್ಲಿ ಸಂಶೋಧನೆ, ನವೀನತೆ ಮತ್ತು ಅಭಿವೃದ್ಧಿ ಉತ್ತೇಜನ ನೀಡ್ತಕ್ಕಂಥದ್ದು NCTEಯ ಮುಖ್ಯ ಉದ್ದೇಶ ಆಗಿರುತ್ತೆ. ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡುವುದು. ನೋಡಿ, ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ಷಮತೆ, ಆ ಶಿಕ್ಷಣ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಕಾರ್ಯವನ್ನು ಸಾಧಿಸ್ತಿದೆ ಅನ್ನೋದನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ NCTE. ಓಕೆ, NCTEಯ ಮುಖ್ಯ ಉದ್ದೇಶಗಳನ್ನು ನೋಡ್ತಾ ಹೋದರೆ, ಓಕೆ, ಫಂಕ್ಷನ್ಸ್ ಆಫ್ NCTE. ಓಕೆ, ಮುಖ್ಯ ಕಾರ್ಯಗಳು ಈ DIL ಅಥವಾ D.Ed ಅಂತೇಳಿ ನಾವು ನೋಡಿದ್ದೀವಿ. ನೆಕ್ಸ್ಟು D.Ed, B.Ed, ಅದೇ ಶಿಕ್ಷಕರಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ತರಬೇತಿ ಸಂಸ್ಥೆಗಳು ಯಾವ ಅಂತ ಕೇಳಿದರೆ ಅವೇ D.Ed, B.Ed, M.Ed, ಓಕೆ, M.Ped, ಈ B.Ped, ಈ ಥರ ಇವೆಲ್ಲ ಏನಂದರೆ ಶಿಕ್ಷಕರಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ಕೋರ್ಸುಗಳು ಅಂತ ಹೇಳ್ಬೋದು. ಓಕೆ, D.Ed, B.Ed, M.Ed, B.Ped, M.Ped ಈ ಮುಂತಾದ ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳಿಗೆ ಮಾನ್ಯತೆಯನ್ನು ನೀಡ್ತಕ್ಕಂಥದ್ದು ಆ ಕಾರ್ಯ ಯಾವ್ದು ಮಾಡುತ್ತೆ ಅಂದರೆ ಈ NCTE ಮಾಡುತ್ತೆ. ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಪರಿಶೀಲನೆ ಹಾಗೂ ಮಾನದಂಡಗಳನ್ನು ನಿಗದಿಪಡಿಸುತ್ತೆ. ಹೀಗೆ ನ್ಯಾಕ್ದವರು ಯೂನಿವರ್ಸಿಟಿಗಳನ್ನು ಆಯ್ಕೆ ಮಾಡಿ ಮೌಲ್ಯಮಾಪನ ಮಾಡಿ ಗ್ರೇಡ್ ಪಾಯಿಂಟ್ಸ್ಗಳನ್ನು ಯಾವ ರೀತಿ ಕೊಡುತ್ತೋ ಅದೇ ಥರ NCTE ಅನ್ನೋದು ಈ B.Ed, D.Ed, M.Ed, ಈ B.Ped, M.Ped ಈ ಥರ ಇರ್ತಕ್ಕಂತಹ ಈ ಸಂಸ್ಥೆಗಳಿಗೆ ಏನು ಮಾಡುತ್ತೆ, ಮಾನದಂಡವನ್ನು ನಿಗದಿಪಡಿಸುತ್ತೆ, ಗ್ರೇಡ್ಗಳನ್ನು ನಿಗದಿಪಡಿಸುತ್ತೆ. ಶಿಕ್ಷಕರ ತರಬೇತಿಗಾಗಿ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ರೂಪಿಸುತ್ತೆ. ನೋಡಿ, ಶಿಕ್ಷಕರ ತರಬೇತಿಗಾಗಿ ಒಂದಷ್ಟು ನಿಯಮಗಳಿದೆ. ನಾವು B.Ed ಕಲಿಯುವಾಗ ಗೊತ್ತಿರುತ್ತೆ ನಮಗೆ ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿಸ್ತಾ ಇದ್ರು ಅಂತೇಳಿ. ಒಂದಷ್ಟು ನಿಯಮಗಳು, ಮಾರ್ಗಸೂಚಿಗಳನ್ನು ರೂಪಿಸುತ್ತೆ. ಶಿಕ್ಷಣ ಸಂಸ್ಥೆಗಳನ್ನು ಮಾನ್ಯತೆ ರದ್ದುಪಡಿಸುವಂಥ ಅಧಿಕಾರ ಕೂಡ ಹೊಂದಿದೆ. ನೋಡಿ, ಈ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳಂತ ಏನು
ಕರೆದ್ವಿ ನಾವು ಡಿ ಎಡ್, ಬಿ ಎಡ್, ಎಮ್ ಎಡ್. ಈಗ ನಾವು ಇತ್ತೀಚೆಗೆ ಡಿ ಎಡ್ಡದ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗಿದೆ. ಒಂದಷ್ಟು ದಿನ ಡಿ ಎಡ್ ಕೋರ್ಸನ್ನೇ ತೆಗೆದುಬಿಟ್ಟಿದ್ರು. ಸೊ ಆ ತೆಗೆಯುವಂತಹ ಮತ್ತೆ ಅದನ್ನು ಪುನರುಜ್ಜೀವನಗೊಳಿಸುವಂತಹ ಮತ್ತೆ ಮರುಸ್ಥಾಪನೆ ಮಾಡುವಂತಹ ಅವಕಾಶ ಯಾವ ಸಂಸ್ಥೆಗಿರುತ್ತೆ ಅಂದರೆ ಅದು NCTE ಅಲ್ವಾ. NCTE ಸಂಸ್ಥೆಗೆ ಇದಿರುತ್ತೆ, ಅಧಿಕಾರ ಹೊಂದಿರುತ್ತೆ. ಅದಕ್ಕೆ ಇಲ್ಲಿ ನೋಡಿ, ಶಿಕ್ಷಣ ಸಂಸ್ಥೆಗಳನ್ನು ಮಾನ್ಯತೆ ರದ್ದುಪಡಿಸುವಂಥ ಅಧಿಕಾರ ಯಾವುದಕ್ಕಿದೆ ಅಂದರೆ ದಟ್ ಈಸ್ NCTE ಇದೆ. ಓಕೆ, ನ್ಯಾಷನಲ್ NCTE ದ ಫುಲ್ ಫಾರ್ಮ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತೇಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ರಾಷ್ಟ್ರದ ಮಟ್ಟದಲ್ಲಿ ಶಿಕ್ಷಕರ ಈ ಗುಣಮಟ್ಟವನ್ನು ಉತ್ತಮಗೊಳಿಸುವಂತಹ ಸಲಹೆಯನ್ನು ನೀಡ್ತಕ್ಕಂಥದ್ದು ಇದು ಯಾವುದು NCTE ಮುಖ್ಯ ಕಾರ್ಯವಾಗಿರುತ್ತೆ, ಫಂಕ್ಷನ್ಸ್. ಪ್ರಸ್ತುತ NCTE ಅಧ್ಯಕ್ಷರು ಯಾರಿದ್ದಾರೆ ಹಾಗಿದ್ರೆ 2025ರ ಪ್ರಕಾರ ಪ್ರಸ್ತುತ NCTE ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ ಪ್ರೊಫೆಸರ್ ಶ್ರೀಧರ್ ಶ್ರೀವಾಸ್ತವ. ನೋಡಿ, ಪ್ರೊಫೆಸರ್ ಶ್ರೀಧರ್ ಶ್ರೀವಾಸ್ತವ್ ಅನ್ನುವಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾಯಿದ್ರೆ 2025ರಲ್ಲಿ NCTEದ ಮುಖ್ಯಸ್ಥರಾಗಿ ಅಥವಾ ಅಧ್ಯಕ್ಷರಾಗಿ, ಚೇರ್ಪರ್ಸನ್ ಆಗಿ ಆಯ್ಕೆಯಾಗಿದ್ದಾರೆ. ಅವರು ಪ್ರಸ್ತುತ ರಾಷ್ಟ್ರೀಯ ಶಿಕ್ಷಣ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಓಕೆ, ಇದರ ಮುಖ್ಯ ಸಾಧನೆಗಳನ್ನು ನೋಡ್ತಾ ಹೋದರೆ NCTEಯ ಮುಖ್ಯ ಸಾಧನೆಗಳನ್ನು ನೋಡ್ತಾ ಹೋದರೆ ಶಿಕ್ಷಕರ ಈ ಶಿಕ್ಷಣ ಕೋರ್ಸುಗಳ ಅವಧಿ ಮತ್ತು ಗುಣಮಟ್ಟದ ಸುಧಾರಣೆಯನ್ನು ತರ್ತಕ್ಕಂಥ ಕೆಲಸ ಮಾಡುತ್ತೆ. ನೋಡಿ, ಬಿ ಎಡನ್ನು ಫಸ್ಟಿಗೆ 1 ವರ್ಷ ಮಾಡಿದ್ರು, ಅದು ಮತ್ತೆ 2 ವರ್ಷಕ್ಕೆ ತೊಗೊಂಡು ಬಂದರು. ಈ ಥರ ಚೇಂಜಸ್ಗಳನ್ನು ಮಾಡ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ಕೇಳಿದರೆ ದಟ್ ಈಸ್ NCTE ಅಲ್ವಾ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಇದು ನಮಗೆ ಗೊತ್ತಿರಲೇಬೇಕು, ಯಾಕೆಂದರೆ ನಾವು ಬಿ ಎಡನ್ನು ಮುಗಿಸಿದ್ದೀವಿ, ಡಿ ಎಡನ್ನು ಮುಗಿಸಿರ್ತಾರೆ, ಕೆಲವೊಬ್ಬರು ಮಾಸ್ಟರ್ ಕೋರ್ಸ್ಗಳನ್ನೆಲ್ಲ ಮುಗಿಸಿರುತ್ತೆ. ಬಟ್ ನಮ್ಮ ಡಿ ಎಡ್ ಇರ್ಬೋದು, ಬಿ ಎಡ್ಗೆ ಈ ವರ್ಷ ಎಷ್ಟು ವರ್ಷದಲ್ಲೇ ಈ ಕೋರ್ಸ್ಗಳನ್ನು ನಡೆಸಬೇಕು ಅನ್ನುವಂತಹ ನಿರ್ಧಾರ ಮಾಡುವಂಥ ಸಂಸ್ಥೆ ಯಾವುದು ಅಂತ ನಮಗೆ ಇದುವರೆಗೂ ಗೊತ್ತಿರಲ್ಲ. ಸೊ ಅಂತಹ ಸಂಸ್ಥೆಗಳು ಯಾವುದು ಅಂದರೆ ದಟ್ ಈಸ್ NCTE. ಅಂದರೆ ಶಿಕ್ಷಣಕ್ಕೆ ಇರ್ತಕ್ಕಂತಹ ಒಂದಷ್ಟು ಸಂಸ್ಥೆಗಳನ್ನು, ರೂಲ್ಸ್ಗಳನ್ನು ತರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ NCTE. ಓಕೆ, ಅಷ್ಟೇ ಅಲ್ಲದೆ ಈಗ ಬಿ ಎಡ್ ಅಂತೂ ಮುಗೀತು. ಬಿ ಎಡ್ ಮೇಲೆ ನಾವು TETಯನ್ನು ಕ್ಲಿಯರ್ ಮಾಡಬೇಕು. ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಅಥವಾ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಅಥವಾ CTET ಅಂತ ಕರಿತೀವಿ. ಇಂತಹ ಒಂದಷ್ಟು ಅರ್ಹತಾ ಪರೀಕ್ಷೆಗಳನ್ನು, ಈ ಥರದ ಅರ್ಹತಾ ಪರೀಕ್ಷೆಗಳ ಗುಣಮಟ್ಟದ ರೂಪರೇಷೆಗಳನ್ನು ತರುವಂತಹ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ NCTE ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಕ ತರಬೇತಿ ಸಂಸ್ಥೆಗಳಿಗೆ ಸ್ಪಷ್ಟವಾದ ಮಾನದಂಡ ನೀಡಿದೆ. ಯಾವುದು? ರಾಷ್ಟ್ರ ಮಟ್ಟದಲ್ಲಿ ಒಂದು ಶಿಕ್ಷಕರ ತರಬೇತಿ ಸಂಸ್ಥೆಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾನದಂಡವನ್ನು ನೀಡಿ ಆರಂಭವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ NCTE ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ನ್ಯಾಕದ ಬಗ್ಗೆ ತಿಳ್ಕೊಂಡ್ವಿ. ನೋಡಿ, 2014ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು ಈ ನ್ಯಾಕದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಅಷ್ಟೇ ಅಲ್ಲದೆ ಈ ನ್ಯಾಕದ ಪ್ರಸ್ತುತ ನಿರ್ದೇಶಕರು ಯಾರು ಅಂತ ಕೇಳಿದ್ದಾರೆ. ಎಷ್ಟರಲ್ಲಿ 2017ರ 2017ರ KCET ಎಕ್ಸಾಮಲ್ಲಿ 2017ರ KCET ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ನ್ಯಾಕದ ಪ್ರಸ್ತುತ ನಿರ್ದೇಶಕರು ಯಾರು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಈ ಸ್ಲೈಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಕರೆಂಟ್ ಇವೆಂಟಲ್ಲಿ ಅಂದರೆ ಪ್ರಸ್ತುತ ಯಾರು ನಿರ್ದೇಶಕರಿದ್ದಾರೆ ಅನ್ನೋದನ್ನು ನಾನು ಕೊಟ್ಟಿದ್ದೀನಿ. ನೆಕ್ಸ್ಟು NCERTಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ NCERTಯ ಪ್ರಸ್ತುತ ಡೈರೆಕ್ಟರ್ ಯಾರಿದ್ದಾರೆ ಅಂದರೆ ದಿನೇಶ್ ಪ್ರಸಾದ್ ಸುಕ್ಲಾನಿ ಅವರಿದ್ದಾರೆ. ನೆಕ್ಸ್ಟು NCTEದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. NCTE ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಕರಿಗೆ ಒಂದು ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಸಂಸ್ಥೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು. ಈ ಬಿ ಎಡ್ ಕೋರ್ಸ್ಗಳು 1 ವರ್ಷ ಇರಬೇಕು. ಇತ್ತೀಚೆಗೆ ನಾವು ಸುದ್ದಿ ಕೇಳ್ತಾ ಇದ್ದೀವಿ 2026ಕ್ಕೆ ನೋಡಿ 2026ಕ್ಕೆ ಬಿ ಎಡನ್ನು 1 ವರ್ಷಕ್ಕೆ ಒಂದೇ ವರ್ಷಕ್ಕೆ ಬಿ ಎಡ್ ಕೋರ್ಸನ್ನು ಮಾಡಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಅಕಾರ್ಡಿಂಗ್ ಟು NEP 2020ಯ ಪ್ರಕಾರ ಅಲ್ವಾ. ಅಕಾರ್ಡಿಂಗ್ ಟು NEP 2020ಯ ಪ್ರಕಾರ ಏನು ಮಾಡ್ತಾ ಇದೆ 2026ಕ್ಕೆ 1 ವರ್ಷದ ಬಿ ಎಡ್ ಕೋರ್ಸನ್ನು ತೊಗೊಂಡು ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ. ಸೊ ಅಂಥ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ NCTE. ಓಕೆ, ರಾಷ್ಟ್ರೀಯ ಶಿಕ್ಷಕರಿಗೋಸ್ಕರ ಇರ್ತಕ್ಕಂಥ ಶಿಕ್ಷಣ ಮಂಡಳಿ ಯಾವುದು ಅಂದರೆ NCTE 1995ರಲ್ಲಿ ಜಾರಿಗೆ ಬರುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು. ಸೊ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ. ಸೊ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಇದನ್ನು ಜಾರಿ ತೊಗೊಂಡು ಬಂದರು ಅಂದರೆ ಭಾರತದಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಓಕೆ, MHRD ಅಂತ ಹೇಳಿ ಕರಿತೀವಿ, ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅದ ಅಡಿಯಲ್ಲಿ ಇದನ್ನು ಜಾರಿಯನ್ನು ತೊಗೊಂಡು ಬರ್ತಾರೆ.
ಓಕೆ, ಇದರ ಉದ್ದೇಶವನ್ನು ನಾವು ಸಹ ಕಂಪ್ಲೀಟಾಗಿ ನೋಡ್ತಾ ಬಂದ್ವಿ. ಇನ್ನೊಂದು KCETಗೆ ಏನು ಅಪ್ಲಿಕೇಶನನ್ನು ಎಡಿಟ್ ಮಾಡ್ತಕ್ಕಂಥ ಅವಕಾಶ ನಾಳೆವರೆಗೂ ಇದೆ. ಸೊ ಯಾರೆಲ್ಲ ಎಡಿಟ್ ಅಥವಾ ಇನ್ನೊಂದು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಪ್ಲಿಕೇಶನ್ ಅಕ್ನಾಲೇಜನ್ನು ತೆಗೆಸಿಬಿಟ್ಟು ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದ್ಸಲ ನೋಡಿ. ಯಾಕೆಂದರೆ ಮುಂದೆ ಕೌನ್ಸಿಲಿಂಗಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಆ ಥರ ಯಾವುದೇ ಥರದ ಮಿಸ್ಟೇಕ್ಗಳನ್ನ ಇಟ್ಕೋಬೇಡಿ. ಸೊ ಇವತ್ತೇ ನೀವು ಒಂದ್ಸಲ ಚೆಕ್ ಮಾಡಿ. ಅಕ್ನಾಲೇಜಲ್ಲಿ ಏನಾದರೂ ಸಮಸ್ಯೆ ಇತ್ತು, ಏನಾದರೂ ಮಿಸ್ಟೇಕ್ ಇತ್ತು, ನಿಮ್ಮ ಹೆಸರಲ್ಲಿ ಇರ್ಬೋದು, ಅಡ್ರೆಸ್ ಪ್ರತಿಯೊಂದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೆ ಸೊ ಇವತ್ತು ನಾಳೆ 2 ದಿನ ಟೈಮ್ ಇರುತ್ತೆ ನಿಮಗೆ. ಸೊ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಈ ಕ್ಲಾಸ್ ಹೇಗಿತ್ತು ಅನ್ನೋದನ್ನು ನೆಕ್ಸ್ಟು ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ. ಓಕೆ, ಈ ಕ್ಲಾಸಸ್ ಇಷ್ಟ ಆದರೆ ನೀವು ಲೈಕ್ ಬಟನ್ ಕೊಡಿ, ನೆಕ್ಸ್ಟು ಹೈ ಪಾಯಿಂಟ್ಸ್ಗಳನ್ನು ನೀಡ್ತಾ ಬನ್ನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.